ರೈತರು ವರ್ಷ ಪೂರ್ತಿ ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆ ಬೆಳೆದ್ರು ಕೆಲವೊಮ್ಮೆ ಬೆಲೆ ಸಮಸ್ಯೆ, ಕೆಲವೊಮ್ಮೆ ಹವಾಮಾನದಿಂದ ನಷ್ಟ ಅನುಭವಿಸುತ್ತಾರೆ. ಆದರೆ ಇಲ್ಲಿ ಬೆಳೆದ ಬೆಳೆಗೂ ಕಾಳು ಕಟ್ಟದೆ ಸಂಪೂರ್ಣವಾಗಿ ವಿಫಲವಾದ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಬತ್ತಯ್ಯನಹಟ್ಟಿ ಗ್ರಾಮದ ರೈತ ಓಬಣ್ಣ ಅವರು ತಮ್ಮ 3 ಎಕರೆ ಜಮೀನಿನಲ್ಲಿ ಕಾವೇರಿ 244 ಮೆಕ್ಕೆಜೋಳದ ಬೀಜವನ್ನ ಬಿತ್ತನೆ ಮಾಡಿದ್ರು. ಆದರೆ ಬಿತ್ತನೆ ಮಾಡಿದ ಬಳಿಕ 3 ತಿಂಗಳು ಕಳೆದರೂ ತೆನೆಗಳಲ್ಲಿ ಕಾಳು ಕಟ್ಟದೆ ಬೆಳೆ ಸಂಪೂರ್ಣ ಕಳಪೆಯಾಗಿರುವುದು ಕಂಡುಬಂದಿದೆ. ಈ ಕುರಿತು ರೈತ ಓಬಣ್ಣ ಅವರು ಈಗಾಗಲೇ ಬೀಜ ಮಾರಾಟ ಮಾಡಿದ ಅಂಗಡಿಯವರ ಗಮನಕ್ಕೆ ತಂದರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಎಂದು ಆರೋಪಿಸಿದ್ದಾರೆ. ಕೃಷಿ ಇಲಾಖೆಗೆ ದೂರು ನೀಡಿದ್ರೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳದಿರುವುದು ರೈತನ ಬೇಸರಕ್ಕೆ ಕಾರಣವಾಗಿದೆ. ರೈತರು ಕಾವೇರಿ 244 ಬೀಜದ 6 ಪ್ಯಾಕೆಟ್ಗಳನ್ನು ಖರೀದಿ ಮಾಡಿದ್ದು ಪ್ಯಾಕೆಟ್ಗೆ 1250 ರೂಪಾಯಿ ಖರ್ಚಾಗಿದೆ. ಜೊತೆಗೆ ಬಿತ್ತನೆ, ಗೊಬ್ಬರ, ಕಳೆ ನಿರ್ವಹಣೆ ಸೇರಿದಂತೆ ಒಟ್ಟು ಸುಮಾರು 90,000 ವೆಚ್ಚ ಮಾಡಿದ್ದಾರೆ. ಆದರೆ ಬೆಳೆ ಕೈಕೊಟ್ಟ ಪರಿಣಾಮ ಸಾಲದ ಭರದಲ್ಲಿ ರೈತ ಸಿಲುಕಿದ್ದಾನೆ. ಇದಲ್ಲದೆ ಇದೇ ಬೀಜವನ್ನ ಜಿಲ್ಲೆಯ ಇನ್ನೂ ಹಲವು ರೈತರಿಗೆ ಮಾರಾಟ ಮಾಡಿರುವ ಸಾಧ್ಯತೆ ಇರುವುದರಿಂದ ಇನ್ನಷ್ಟು ರೈತರು ಕೂಡ ನಷ್ಟ ಅನುಭವಿಸುವ ಭೀತಿ ಎದುರಾಗಿದೆ. ಈ ಹಿನ್ನೆಲೆ ಕಳಪೆ ಬೀಜ ಮಾರಾಟ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ರೈತನಿಗೆ ತಕ್ಷಣ ಪರಿಹಾರ ನೀಡಬೇಕು ಎಂದು ರೈತ ಓಬಣ್ಣ ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಬಡ ರೈತರನ್ನ ಮೋಸಗೊಳಿಸುವ ನಕಲಿ ಬೀಜ ಮಾರಾಟದ ವಿರುದ್ಧ ಅಧಿಕಾರಿಗಳು ಎಚ್ಚರಿಕೆ ಕ್ರಮ ಕೈಗೊಳ್ಳುವುದು ಅತ್ಯವಶ್ಯಕವಾಗಿದೆ. ಮೆಕ್ಕೆಜೋಳ ಬೀಜನ ಎಲ್ಲಿ ತಂದಿದ್ರಿ? ಎಷ್ಟು ಎಕರೆಗೆ ಹಾಕಿದ್ರಿ? ಎಷ್ಟು ಕೆಜಿ ತಂದಿದ್ರಿ? 4 ಪ್ಯಾಕೆಟ್ 6 ಪ್ಯಾಕೆಟ್. ಏನು ರೇಟು 1 ಕೆಜಿ? 1240. ಯಜಮಾನ್ರೆ, ಈ ಮೆಕ್ಕೆಜೋಳ ಬೀಜನ ಎಲ್ಲಿ ತಂದಿದ್ರಿ? ಎಷ್ಟು ಎಕರೆಗೆ ಹಾಕಿದ್ರಿ? ಚಳ್ಳಕೆರೆಗೆ ತಂದಿದ್ದು. ಎಷ್ಟು ಕೆಜಿ ತಂದಿದ್ರಿ? 4 ಪ್ಯಾಕೆಟ್ 6 ಪ್ಯಾಕೆಟ್. ಏನು ರೇಟು 1 ಕೆಜಿ? 1240. ಸರ್, ಚಿತ್ರ ನನ್ನ ಹೆಸರು. ಯಾವರು? ನಮ್ಮ ಬತ್ತನಟ್ಟಿ ಸರ್. ಒಂದು ಪ್ಯಾಕೆಟ್ 1250 ರೂಪಾಯಿ 40 ರೂಪಾಯಿ ಬಿದ್ದ ಸರ್. 3 ಎಕರೆಗೆ 6 ಪ್ಯಾಕೆಟ್ ತಂದು ಹಾಕಿದ್ನಿ. ಅವು ಬೆಳೀತ ಫಸಲು ಬರ್ತಾ ಒಣಗೋಗ್ಬಿಡ್ತು ಸರ್. ತೆನೆ ಬಿಡ್ತಿದ್ದಂಗೆ ಹಿಂಗೆ ರೈತರು ಲುಕ್ಷಾಣ ಆದರೆ ಒಂದು ಅಧಿಕಾರಿಗಳಾದಾಗಲಿ ಯಾರಾಗಲಿ ರೈತರ ಬಗ್ಗೆ ಒಂದು ವಿಚಾರ ಇಲ್ಲ. ಇದು ಒಂದು ಯಾವ ಕಂಪನಿ ಲಾಸ್ ಆದರೆ ಯಾರು ಕೊಡ್ಬೇಕು ಸರ್? ರೈತರು ಹಿಂಗೆ ಹಾಳಾಗೋದ್ರೆ ಕಣ್ಣೀರು ಆಗ್ತಾಯಿದ್ದಾರೆ ಸರ್ ರೈತರು. ಅದರ ಸಲುವಾಗಿ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಒಂದು ಕ್ರಮ ತಗೊಳ್ಬೇಕು. ಮುಂದೆ ಒಂದು ಪರಿಹಾರ ಹಾಕೋಕ್ಕೆ ಅವಕಾಶ ಮಾಡ್ಬೇಕು ಸರ್. ಈ ಬೀಜನ ಎಲ್ಲಿ ತಂದಿದ್ರಿ ಸರ್? ಅಂಗಡಿಗೆ ತಂದದ್ದು ಸರ್, ಚಳ್ಳಕೆರೆಗೆ ತಂದ್ರಿ. ಯಾವ್ದು ಬೀಜ ಇದು ಸರ್? ಇದು ಬೀಜ ಸರ್.